ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಇವತ್ತೊಂದು ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಸ್ವೀಟ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಈ ಸ್ವೀಟ್ ರೆಸಿಪಿ ಮಾಡಲಿಕ್ಕೆ ನಾವಿಲ್ಲಿ ಯಾವುದೇ ರೀತಿ ಪಾಕನೂ ತೆಗಿತಾ ಇಲ್ಲ, ಜೊತೆಗೆ ನಾವು ಸ್ಟವ್ನಂತೂ ನಾವು ಯೂಸೇ ಮಾಡ್ತಾಯಿಲ್ಲ. ಒಲೆ ಹತ್ತಿಸ್ದೆ ನಾವು ಸ್ವೀಟ್ ರೆಸಿಪಿ ಮಾಡ್ಕೊಳ್ಳೋಣ. ಸೊ ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ನಾವು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಎಳ್ಳು ಬೆಲ್ಲದ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ. ಸೊ ಹಬ್ಬ ಎಲ್ಲ ಮುಗ್ದಾದ್ಮೇಲೆ ಉಳಿದಿರೋ ಅಂಥ ಎಳ್ಳು ಬೆಲ್ಲದಲ್ಲಿ ಈ ಸ್ವೀಟ್ ರೆಸಿಪಿ ಮಾಡ್ತಾ ಇರೋದು ನಾನು. ಫಸ್ಟಿಗೆ ನಾನಿಲ್ಲಿ 1 ಬೌಲಷ್ಟು ಎಳ್ಳು ತೊಗೊಂಡಿದ್ದೀನಿ, 2 ಬೌಲಷ್ಟು ಕೊಬ್ಬರಿ ಬೆಲ್ಲದ ಮಿಕ್ಸಿಂಗ್ ತೊಗೊಂಡಿದ್ದೀನಿ. ಕೊಬ್ಬರಿ, ಬೆಲ್ಲ, ಕಡಲೆಕಾಯಿ ಬೀಜ ಎಲ್ಲ ಇರಲಿ, ಆದರೆ ಜೀರಿಗೆ, ಪೆಪ್ಪಿ ಮತ್ತು ಕಲ್ಯಾಣ ಸೇಬೆ ಏನಿರುತ್ತೆ ಅದೆರಡು ಮಾತ್ರ ಸಹ ತೆಗೆದುಬಿಡಿ. ಅದು ಹಾಕಿದ್ರೆ ಟೇಸ್ಟೇ ಬೇರೆ ಆಗಿಬಿಡತ್ತೆ. ಸೊ ಹಾಗಾಗಿ ಅದೆರಡು ತೆಗೆದು ಇನ್ನು ಮಿಕ್ಕಿದ ಐಟಮ್ ಏನಿದೆ ಅದಷ್ಟನ್ನು ಸೇರಿಸ್ಕೊಳ್ಳೋಣ. ಫಸ್ಟಿಗೆ ನಾವು ಕೊಬ್ಬರಿ ಬೆಲ್ಲ ಮಿಕ್ಸ್ನ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ತರ್ತರಿಯಾಗಿ. ಅದು ಪೌಡ್ರ್ ಆದಮೇಲೆ ನಾನು ಎಳ್ಳನ್ನು ಸಹ ಸೇರಿಸಿ ಒಟ್ಟಿಗೆ ಇನ್ನೊಂದು ಸಲ ಫೈನ್ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನಾವಿಲ್ಲಿ ಕೊಬ್ಬರಿ ಮತ್ತು ಎಳ್ಳನ್ನೆಲ್ಲ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ನಾವು ಯಾವುದೇ ರೀತಿ ನೀರಾಗಲಿ ಏನು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದರಲ್ಲೇ ಉಂಡೆ ಕಟ್ಕೋಬೋದು. ಸಪೋಸ್ ಉಂಡೆ ನಿಲ್ತಾ ಇಲ್ಲ, ತುಂಬ ಪೌಡ್ರ್ ಥರ ಇದೆ ಅನ್ನೋವಂಥವ್ರು 1-2 ಟೇಬಲ್ ಸ್ಪೂನ್ ಹಾಲು ಅಥವಾ 1-2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಉಂಡೆ ಕಟ್ಕೊಳ್ಳೋದು. ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಹಾಲು ಹಾಕಿ ಕಲಿಸಿದ್ದೀನಿ. ಸೊ ತುಂಬಾ ಸಾಫ್ಟಾಗಿದೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಸ್ವೀಟ್ನ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಜೊತೆಗೆ ಉಳಿದಿರೋಂಥ ಎಳ್ಳು ಬೆಲ್ಲನ ನಾವು ಬೇಗ ಖಾಲಿ ಮಾಡಬೇಕು ಅನ್ನೋದಿದ್ದರೆ ಈ ಥರ ಸ್ವೀಟ್ ರೆಸಿಪಿ ಮಾಡಿ ಖಾಲಿ ಮಾಡಿಕೊಂಡ್ರೆ ಬೇಗನೆ ಫಾಸ್ಟಾಗಿ ಖಾಲಿ ಆಗುತ್ತೆ. ಇದರೊಟ್ಟಿಗೆ ನಾನಿವತ್ತು ಇಲ್ಲಿ ಒಂದು ರವೆ ಚಪಾತಿ ತೋರಿಸ್ತಾ ಇದ್ದೀನಿ. ಸೊ ರವೆ ಚಪಾತಿ ಮಾಡಲಿಕ್ಕೆ ನಾನಿಲ್ಲಿ 2 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. 2 ಕಪ್ ಚಿರೋಟಿ ರವೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಕಲಸಿಟ್ಕೊತಾ ಇದ್ದೀನಿ ರವೆ ನೆನೆಯಲಿಕ್ಕೋಸ್ಕರ. ಸೊ ರವೆ ನೆನೆಯೋ ಅಷ್ಟರಲ್ಲಿ ಪಕ್ಕದಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಜೊತೆಗೆ ನೀವು ಎಳ್ಳು, ಚಿಲ್ಲಿ ಫ್ಲೇಕ್ಸ್ ಏನು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು. ನಾನು ಜಸ್ಟ್ ಬರೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದರೊಟ್ಟಿಗೆ ನಾನಿಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಗೋಧಿ ಹಿಟ್ಟು ಎಷ್ಟು ಹಿಡಿಯುತ್ತೋ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ನಾನು 2 ಕಪ್ ರವೆಗೆ 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ನಾದಿ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಕಲಸಾದ್ಮೇಲೆ ಒಂದು 5-10 ನಿಮಿಷ ನೆನೆಲಿಕ್ಕೆ ಬಿಡೋಣ. ಇದು ರವೆ ಹಾಕಿರೋದ್ರಿಂದ ಅದು ಸ್ವಲ್ಪ ಮತ್ತೆ ಹರಳುತ್ತೆ. ಸೊ ಹಾಗಾಗಿ ಇನ್ನೊಂದು 5-10 ನಿಮಿಷ ನೆನೆಲಿಕ್ಕೆ ಬಿಡೋಣ. ಸೊ ಫೈನಲಾಗಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಸೊ ಇದು ಮುಚ್ಚಿಟ್ಟಿಗೆ ನಾನು ನೆಕ್ಸ್ಟ್ ಒಂದು 10 ನಿಮಿಷ ಆದಮೇಲೆ ನಮಗೆ ಯಾವ ಥರ ಚಪಾತಿ ಬೇಕೋ ಆ ಥರ ಲಟ್ಟಿಸ್ಕೋಬೋದು. ಸೊ ತುಂಬಾ ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ ಒಂದು 3-4 ಶೇಪಲ್ಲಿ ನಾನು ಚಪಾತಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನಿಲ್ಲಿ ಪ್ಲೈನ್ ಚಪಾತಿ ತೋರಿಸ್ತಾ ಇದ್ದೀನಿ. ಸೊ ಪ್ಲೈನ್ ಚಪಾತಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಯಾವುದೇ ರೀತಿ ಎಣ್ಣೆ ಆಗಲಿ ಬೆಣ್ಣೆ ಆಗಲಿ ಏನೂ ಹಾಕಲ್ಲ. ಸೊ ಹಾಗೆ ಲಟ್ಟಿಸ್ಕೊಳ್ಳೋದು. ಫಸ್ಟಿಗೆ ನಾನು ಅದನ್ನು ಲಟ್ಟಿಸ್ತಾ ಇದ್ದೀನಿ. ಅದಾದಮೇಲೆ ನಾನು ಫೋಲ್ಡಿಂಗ್ ಚಪಾತಿ ಮಾಡ್ಕೋತಾ ಇದ್ದೀನಿ. ಫೋಲ್ಡಿಂಗ್ ಚಪಾತಿಲೂ ಅಷ್ಟೇ ನಾನು ಸ್ಕ್ವೇರ್ ಶೇಪಲ್ಲಿ ಒಂದು ಮಾಡ್ತಾಯಿದ್ದೀನಿ, ಟ್ರಯಾಂಗಲ್ ಶೇಪಲ್ಲಿ ಒಂದು ಮಾಡ್ತಾಯಿದ್ದೀನಿ, ಜೊತೆಗೆ ರೌಂಡ್ ಶೇಪಲ್ಲೂ ಮಾಡ್ತಾಯಿದ್ದೀನಿ. ಸೊ ಈ 3 ಥರನೂ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಅನುಕೂಲ ಇರುತ್ತೆ ಆ ಥರ ನೀವು ಲಟ್ಟಿಸ್ಕೊಳ್ಳಿ. ಇದರಲ್ಲಿ ಒಂದೇನೆಂದರೆ ನಾವು ಫೋಲ್ಡಿಂಗ್ ಮಾಡಿ ಬೇಯಿಸಿದ್ದೀವಿ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಅಂದರೆ ಚಪಾತಿ ಬೇಯಿಸ್ಬೇಕಾದ್ರೆ. ಇಲ್ಲ ನಾವು ಫೋಲ್ಡಿಂಗ್ ಇಲ್ಲ ಪ್ಲೈನಲ್ಲೇ ಮಾಡ್ಕೊಂಡಿದ್ದೀವಿ ಅನ್ನೋದಾದರೆ ಯಾವುದೇ ರೀತಿ ಎಣ್ಣೆ ಏನು ಹಾಕುವಾಗಿಲ್ಲ ಬೇಯಿಸ್ಬೇಕಾದ್ರೆ. ಸೊ ಹಾಗೆ ಸಾಫ್ಟಾಗಿ ಬರುತ್ತೆ, ಜೊತೆಗೆ ಹಾಗೆ ಚೆನ್ನಾಗೂ ಸಹ ಇರುತ್ತೆ. ಎಣ್ಣೆ ಹಾಕೋದಕ್ಕಿಂತ ಎಣ್ಣೆ ಹಾಕ್ದೇ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವೆಲ್ಲ ಥರ ಚಪಾತಿನೂ ಟ್ರೈ ಮಾಡಿ ಒಂದ್ಸಲ. ಟ್ರೈ ಮಾಡಿ ಯಾವ್ದು ಚೆನ್ನಾಗಿ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದೇ ಥರ ನಾನು ಇವಾಗ ಎಲ್ಲ ಚಪಾತಿನೂ ಲಟ್ಟಿಸ್ಕೊಂಡು ಆಗಿದೆ. ಸೊ ಲಟ್ಟಿಸಿರೋಂಥ ಚಪಾತಿನ ನೋಡಿ ನಾನು ಬೇಯಿಸ್ತಾ ಇದ್ದೀನಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಇದೇ ಥರ ಎಲ್ಲ ಚಪಾತಿನೂ ನೀವು ಬೇಯಿಸ್ಕೊಂಡು ಇದಕ್ಕೆ ಚಟ್ನಿ ಇರ್ಬೋದು ಅಥವಾ ಗ್ರೇವಿ ಇರ್ಬೋದು, ಯಾವುದ್ರ ಜೊತೆನಾದ್ರು ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಡೈಲಿ ಗೋಧಿ ಹಿಟ್ಟು ಚಪಾತಿ, ಮೈದಾ ಹಿಟ್ಟು ಚಪಾತಿ ತಿಂದು ಬೇಜಾರಾಗಿರೋರು ಈ ಥರ ಚಪಾತಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗೋಣ. ಜೊತೆಗೆ ನಾನು ಕೊಬ್ಬರಿ ಬೆಲ್ಲ ಮಿಕ್ಸಿಂಗ್ ಏನಿದೆ ಅದರದ್ದು ಇನ್ನೂ ಕೆಲವು ವೀಡಿಯೋಸ್ಗಳು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮನೇಲಿ ಉಳಿದಿರೋಂಥ ಕೊಬ್ಬರಿ ಬೆಲ್ಲದಿಂದ ಬೇರೆ ಬೇರೆ ಸ್ವೀಟ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತಾ ಇರ್ತೇನೆ. ಸೊ ದಯವಿಟ್ಟು ಅದನ್ನೆಲ್ಲ ನೀವು ನೋಡಬೇಕು ಅಂದರೆ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಎಲ್ಲ ವೀಡಿಯೋಸ್ನ ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು.